ಇದಕ್ಕೆ ಕನ್ನಡದಲ್ಲಿ ಏಡಿ ಅಂತಾರೆ, ನಮ್ಮ ಕಡೆ ಕರಾವಳಿ ಸೈಡ್ ಇದಕ್ಕೆ ನಾವು ಜಾಲೆ ಅಂತೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ. 4 ಪೀಸ್, 2 ಪೀಸ್ ಇದೆ. 2 ಪೀಸ್ ಅಂದರೆ ಅದನ್ನು ಕಟ್ ಮಾಡಿದಾಗ 4 ಪೀಸ್ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಾಂಸ ಮಾತ್ರ ಸೂಪರ್ ಆಗಿರುತ್ತೆ ಇದಕ್ಕೆ. ಇದು ನೋಡಿ, ಇದು ಮಾಂಸ ಇದು ಹಿಂಗಿರುತ್ತೆ. ಇದು ಓಪನ್ ಮಾಡಿದ್ರೆ, ಬಟ್ ಇದು ಸಿಪ್ಪೆನ ಇದು ತೆಗಿಯಕ್ಕೆ ಬರಲ್ಲ. ಇದ್ರ ಸಮೇತ ಇದನ್ನು ಬೇಯಿಸಿದ್ರೆ ಇದನ್ನ ಹಲ್ಲಲ್ಲಿ ಕಚ್ಚಿಬಿಟ್ಟು ಮಾಂಸನ ತೆಗೆದು ತಿನ್ನಬೇಕು. ಇದು ನಮ್ಮ ಕರಾವಳಿ ಸ್ಪೆಷಲ್. ಇದಕ್ಕೆ ಖಾರ ರುಬ್ಬಿದ್ದೀನಿ. ಏಡಿ ಇಲ್ಲಿದೆ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ. ನೋಡಿ, ಈರುಳ್ಳಿ ಹಾಕಿಬಿಟ್ಟು ಸೌಟಲ್ಲಿ ತಿರ್ಸ್ಕೊಬಿಡೋಣ. ಆಮೇಲೆ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕುದಿಬೇಕು. ಇದು ಕುದೀತಾ ಬಂದಂಗೆ ನಾವು ಜಾಲನ ತೆಗೆದುಬಿಟ್ಟು ಸಾಂಬಾರಿಗೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ, 5 ನಿಮಿಷನೂ ಬೇಡ, ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಇವಾಗ ಜಾಲ ಸಾರು, ನಿಮಗೆ ಏಡಿ ಸಾರು ರೆಡಿಯಾಗುತ್ತೆ. ಇವಾಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದು ಕುದಿಬೇಕು. ನೋಡಿ, ಇವಾಗ ಈ ಸಾಂಬಾರು ಕುದೀತಾ ಇದೆ. ನೋಡಿ, ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇದು ನಾನು ಮಿಕ್ಸಿಲಿ ರುಬ್ಬಿದ್ದಲ್ಲ ಮಸಾಲೆನ, ಅಲ್ಲಿ ರುಬ್ಬೋ ಕಲ್ಲಿದೆ, ಅದರಲ್ಲಿ ರುಬ್ಬಿಟ್ಟು ಹಾಕಿರೋದು. ನೋಡಿ, ರುಬ್ಬೋ ಕಲ್ಲಲ್ಲಿ ರುಬ್ಬಿಟ್ಟು ಮಸಾಲೆ ಮಾಡಿರೋದು. ಸೊ ಏನು ಅಂದರೆ ಮಿಕ್ಸಿಲಿ ರುಬ್ಬಿ ಹಾಕೋದಕ್ಕೂ ಆಮೇಲೆ ರುಬ್ಬೋ ಕಲ್ಲಲ್ಲಿ ರುಬ್ಬಿ ಮಸಾಲೆ ಸಾಂಬಾರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ರುಬ್ಬೋ ಕಲ್ಲಲ್ಲಿ ರುಬ್ಬಿ ಮಾಡಿದರೆ ಸಾಂಬಾರು ಒಂಥರ ತುಂಬ ಟೇಸ್ಟಾಗಿರುತ್ತೆ. ಇದು ಮಿಕ್ಸಿಲಿ ರುಬ್ಬಿ ನಾವೇನು ಸಾಂಬಾರು ಮಾಡ್ತೀವಲ್ಲ, ಏನು ಸಾರು ಮಾಡ್ತೀವಲ್ಲ, ಅಷ್ಟು ಟೇಸ್ಟ್ ಇರಲ್ಲ. ಬಟ್ ಅದೇ ನಾನು ಸಂಡೇ ಅಥವಾ ನನಗೆ ಏನಾದರೂ ಹಾಲಿಡೇಸ್ ಇದ್ದಾಗ ನಾನು ರುಬ್ಬೋ ಕಲ್ಲಲ್ಲಿ ರುಬ್ಬಿನೇ ಸಾಂಬಾರು ಮಾಡೋದು. ಏನೇ ಬೇಳೆ ಸಾರಾಗಲಿ ಅಥವಾ ಮೀನು ಸಾರಾಗಲಿ ಚಿಕನ್ ಸಾರಾಗಲಿ ರುಬ್ಬೋ ಕಲ್ಲಲ್ಲಿ ರುಬ್ಬಿಟ್ಟು ಮಾಡೋದು. ನೋಡಿ, ಇವಾಗ ಈ ಜಾಲ ಪೀಸ್ಗಳನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೋಡಿ, ನೋಡಿ ಜಾಲ ಪೀಸ್ಗಳನ್ನು ಹಾಕಿದ್ದೀನಿ. ನೋಡಿ ನೋಡಿ, ಇದೊಂದು 2 ರಿಂದ 3 ನಿಮಿಷ ಕುದ್ರೆ ನಿಮಗೆ ಏಡಿ ಸಾರು ರೆಡಿ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಇಟ್ಟಿದ್ದೀನಲ್ಲ, ಈ ಏಡಿನ ನಾನು ಆಮೇಲೆ ಡ್ರೈ ಮಾಡ್ತೀನಿ, ಅಂದರೆ ಸುಕ್ಕ ಮಾಡ್ತೀನಿ. ಅದಕ್ಕೆ ಇದನ್ನು ತೆಗೆದಿಟ್ಟಿದ್ದೀನಿ. ಸೊ ಇದು ಸಾಂಬಾರು ರೆಡಿ ಆಯಿತು. ಸೊ ನೆಕ್ಸ್ಟ್ ನಾವು ಸುಕ್ಕಾಗಿ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಏಡಿ ಸಾಂಬಾರಿಗೆ ನಾವು ಏನೇನು ಹಾಕ್ತೀವಿ ಅಂದರೆ ತೆಂಗಿನಕಾಯಿ ಹಾಕ್ತೀವಿ, ತೆಂಗಿನಕಾಯಿ, ಆಮೇಲೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಸೊಂಪು, ಬಡೆ ಸೊಂಪು ಬೇಕಿದ್ರೆ ಹಾಕ್ಬೋದು, ಆಪ್ಷನು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಅಥವಾ ನಮ್ಮ ಕಡೆ ಕರಾವಳಿ ಕಡೆಗೆ ಮಾವಿನ ಹುಳಿ ಸಿಗುತ್ತೆ, ಸೊ ಅದನ್ನು ಹಾಕ್ತೀವಿ. ಅದು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಸೊ ಇದಕ್ಕೆ ಇಷ್ಟೆಲ್ಲ, ಆಮೇಲೆ ಕಾಳುಮೆಣಸು ಹಾಕಬೇಕು. ಸೊ ಹಾಕಿದ್ರೆ ಈ ಸಾಂಬಾರಿಗೆ ಮಸಾಲೆ ನಿಮಗೆ ರೆಡಿಯಾಗುತ್ತೆ ಏಡಿ ಸಾಂಬಾರಿಗೆ. ಇದೊಂಥರ. ಆಮೇಲೆ ಇನ್ನೊಂದು ಥರನೂ ಮಾಡ್ಬೋದು. ಹೇಗೆ ಅಂತಂದರೆ ಈ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಅಂದರೆ ಧನಿಯಾ, ಆಮೇಲೆ ಬೆಳ್ಳುಳ್ಳಿ, ಸೊಂಪು ಕಾಳು, ಆಮೇಲೆ ತೆಂಗಿನಕಾಯಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದನ್ನ ರುಬ್ಬಿಟ್ಟು ಹಾಕ್ಬೋದು. 2 ಥರನೂ ಮಾಡ್ಬೋದು. ಸೊ ನಿಮ್ಗೆ ಯಾವ ಥರ ಇಷ್ಟನೋ ನೀವು ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಕೆಲವೊಬ್ಬರು ಬೇಳೆ ಕೂಡ ಹಾಕ್ತಾರೆ. ಈ ಬೇಳೆ ಹಾಕಿಬಿಟ್ಟು ಈ ಥರ ಸಾಂಬಾರುಗಳು ಮಾಡ್ತಾರೆ. ಇದಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ಇವತ್ತು ಬೇಳೆ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಸಾಂಬಾರು ಇದು ರೆಡಿಯಾಗಿದೆ.
ಸಾಂಬಾರು ರೆಡಿಯಾಗಿದೆ. ಇಷ್ಟು ಬೆಂದುಬಿಟ್ರೆ ಸಾಕು. ಒಂದು 2-3 ನಿಮಿಷ ನೀವು ಕುದಿಸಿದ್ರೆ, ಚೆನ್ನಾಗಿ ಕುದಿಸಿ ಬಂದರೆ ಚೆನ್ನಾಗಿ ಕುದಿ ಬರುತ್ತೆ ಅದು. ನೋಡಿ ಇಷ್ಟು ದಪ್ಪ ಆಗಿದೆ ಸಾರು. ಇಷ್ಟು ಚೆನ್ನಾಗಿ ಕುದಿ ಬಂದುಬಿಟ್ರೆ ಸಾಕು ನಿಮಗೆ. ಅದೊಂದು ನಿಮಿಷ, ಒಂದು ಅರ್ಧ ನಿಮಿಷ ಹಿಂಗೆ ಮುಚ್ಚಿಟ್ಬಿಟ್ಟು ಕುದೀತಾ ಇರುತ್ತೆ ಅದು. ಮುಚ್ಚಿಟ್ಬಿಟ್ಟು ಆಮೇಲೆ ನೀವು ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡಿ. ನೋಡಿ ಇವಾಗ ನಾನು ಏಡಿ ಸುಕ್ಕ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇದರಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಏಡಿ ಸುಕ್ಕ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇದಕ್ಕೆ ಈರುಳ್ಳಿ, ಟೊಮೆಟೊ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಚಿಕ್ಕದಾಗಿ ಇಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಆಮೇಲೆ ಈರುಳ್ಳಿ, ಟೊಮೆಟೊ ಹಾಕ್ಬಿಟ್ಟು ಎಣ್ಣೆದು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಇದನ್ನು ಒಂದು 5 ನಿಮಿಷ ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೆಂಡ್ಸ್, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾನು ಏಡಿನ ಹಾಕೋತೀವಿ. ಏಡಿ ಹಾಕ್ಕೊಳ್ಳೋಣ ಇದಕ್ಕೆ. ಇದನ್ನ ಏಡಿ ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿ ಇದೊಂದು 2 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡಿ. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈ ಥರ ಒಂದು 2 ನಿಮಿಷ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಸಾಕು ಫ್ರೆಂಡ್ಸ್. ನೋಡಿ ಇವಾಗ ಬೆಂದಿದೆ ಅಂತ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ಕಲರ್ ಚೇಂಜ್ ಆಗುತ್ತೆ ಇದ್ರದ್ದು. ನೋಡಿ ಆವಾಗಲೇ ಒಂಥರ ವೈಟ್ ಥರ ಇತ್ತು, ವೈಟ್ ಬ್ಲೂ ಥರ ಇತ್ತು. ಸೊ ಇವಾಗ ರೆಡ್ ಕಲರಿಗೆ ಬಂದುಬಿಟ್ಟಿದೆ. ನೋಡಿ ಈ ರೆಡ್ ಕಲರ್ ಆಯಿತು ಅಂತಂದರೆ ಇದು ಬೆಂದಿದೆ ಅಂತ ಅರ್ಥ. ಸೊ ಇದಕ್ಕೆ ನಾವು ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಏನು ಮಸಾಲೆ ಅಂತ ಅಂದರೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದು ಕಲ್ಲುಪ್ಪು ಇದನ್ನು ಯೂಸ್ ಮಾಡ್ತಾ ಇರೋದು. ಇದು ನಮ್ಮ ಕಡೆ ಗೋಕರ್ಣ ಕಡೆ ಸಿಗುತ್ತೆ, ಸಾಣಿಕೆಟ್ಟ ಉಪ್ಪು ಅಂತ. ಸೊ ನಾನು ಇದನ್ನು ಬೆಂಗಳೂರಲ್ಲಿ ತುಂಬ ಕಡೆ ಹುಡುಕಿದೆ, ಬಟ್ ನನಗೆಲ್ಲೂ ಸಿಕ್ಕಿಲ್ಲ ಇದು. ಸೊ ನಾನು ಊರಿಂದ ಬರಬೇಕಿದ್ರೆ ಒಂದು 2-3 ಪ್ಯಾಕೆಟ್ನ ತೊಗೊಂಡು ಬರ್ತೀನಿ. ಸೊ ನಾನು ಅಡುಗೆಗೆಲ್ಲ ಇದೇ ಉಪ್ಪು ಯೂಸ್ ಮಾಡೋದು. ಸೊ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಮಸಾಲೆ ತಗೊಂಡಿದ್ದೀನಿ. ಮಸಾಲೆ ಏನು ಅಂತಂದರೆ ಧನಿಯಾ ಪೌಡರು, ಆಮೇಲೆ ಅಚ್ಚ ಖಾರದ ಪೌಡರು, ತೆಂಗಿನಕಾಯಿ, ಅರಿಶಿನ, ಆಮೇಲೆ ನಿಮಗೆ ಇದು ಬರುತ್ತಲ್ವ ಈ ಎವರೆಸ್ಟದು ಚಿಕನ್ ಮಸಾಲ ಪೌಡರ್, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಕಡೆ ಕರಾವಳಿ ಕಡೆ ತೆಂಗಿನಕಾಯಿ ಇಲ್ಲದೇ ಅಡುಗೆ ಮಾಡಲ್ಲ ನಾವು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಇದಕ್ಕೆ ಎಲ್ಲದು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ಇವಾಗ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗಿದೆ ನಿಮಗೆ. ನೋಡಿ ಇದು ಕಾಣಿಸ್ತಾ ಇದೆಯಾ? ಅದು ಕಾಣಿಸ್ತಾ ಇದೆ. ಇದು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗಿದೆ ಚೆನ್ನಾಗಿ. ಇದೊಂದು 2 ನಿಮಿಷ ನೀವು ಹಿಂಗೆ ಇಟ್ಟರೆ ಸಾಕು, ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮುಚ್ಚಿಟ್ಬಿಡಿ ಒಂದು 2 ನಿಮಿಷ. ಮುಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ನಾನು ಇವಾಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ.
ಜಾಲೆ ಸಾರು, ಅನ್ನ, ಆಮೇಲೆ ಜಾಲ ಸುಕ್ಕೆ ರೆಡಿಯಾಗಿದೆ ಊಟಕ್ಕೆ.